ಹೆಣ್ಮಕ್ಳ ಜೊತೆಗೆ ಹೇಗೆ ವರ್ತಿಸಬೇಕು, ಯಾವ ಶಬ್ದಗಳನ್ನು ಬಳಕೆ ಮಾಡಬೇಕು ಅನ್ನೋ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ಲದ ರಾಜಕೀಯ ಪುಡಾರಿ ರಾಜೀವ್ ಗೌಡ ದುರ್ವರ್ತನೆ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ಪ್ರಶ್ನೆಯನ್ನ ಕೇಳಿತ್ತು. ಈ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ತಾರೆ ಪೊಲೀಸರು ಅನ್ನೋ ನಂಬಿಕೆ ನಮ್ದಾಗಿತ್ತು. ಬಟ್ ಇನ್ನೂ ಅದು ಸಾಧ್ಯ ಆಗಿಲ್ಲ. ಕೇಳಿದ್ರೆ ಅವನು ಅಬ್ಸ್ಕಾಂಡ್ ಆಗಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಅರೆಸ್ಟ್ ಮಾಡ್ಬಿಡ್ತೀವಿ, ವಿ ಆರ್ ಸರ್ಚಿಂಗ್ ಅಂತ ಪೊಲೀಸರು ಕತೆ ಹೇಳ್ತಾ ಇದ್ದಾರೆ. ಬಂಧನದ ಭೀತಿಯಲ್ಲಿ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಇದ್ದಾನೆ. ಫೋನ್ ಸ್ವಿಚ್ ಆಫ್ ಮಾಡಿ ರಾಜೀವ್ ಗೌಡ ಪರಾರಿ ಆಗಿರೋದು, ಅಜ್ಞಾತವಾಸಿ ಆಗಿರೋದು. ಅಲ್ಲ, ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಆತ ವಿಡಿಯೋ ಮಾಡಿ ಉದ್ದೇಶಪೂರ್ವಕ ಅಲ್ಲ ನಂದು ಆ ಹೇಳಿಕೆಗಳು, ಆಕೆಗೆ ನಾನು ಬೈಬೇಕು ಅಂತ ಬೈದಿದ್ದಲ್ಲ, ಸಾರಿ ಕೇಳ್ತೀನಿ ಕ್ಷಮಿಸಿ ಅಂತ ವಿಡಿಯೋ ಮಾಡೋಕ್ಕೆ ಆತನಿಗೆ ಟೈಮ್ ಇದೆ ಮತ್ತು ಬಿಟ್ಟಿದ್ದಾರೆ. ಈಗ ಕೇಳಿದರೆ ಅರೆಸ್ಟ್ ಯಾಕೆ ಆಗ್ತಿಲ್ಲ ಅಂದರೆ ಅವನು ಸಿಗ್ತಾ ಇಲ್ಲ ನಮ್ಮ ಕೈಗಂತಿದ್ದಾರೆ. FIR ಆಗಿ ಆಲ್ಮೋಸ್ಟ್ ಒಂದು 12 ಗಂಟೆ ಸಮಯ ಆಗ್ತದೆ. ನಿನ್ನೆ ಮಧ್ಯಾಹ್ನದಷ್ಟೊತ್ತಿಗೆ FIR ಆಗಿದ್ದು. 12 ಗಂಟೆಯಿಂದ ಒಬ್ಬ ಪುಡಾರಿಯನ್ನು ಅರೆಸ್ಟ್ ಮಾಡೋಕ್ಕಾಗಿಲ್ಲ ಅಂದರೆ ಪೊಲೀಸರು ಏನು ಹೇಳಬೇಕು? ಸರ್ಕಾರಿ ಅಧಿಕಾರಿಗಳನ್ನು ಯಾರು ಹೆಂಗೆ ಬೇಕಾದರೂ ಅಬ್ಯೂಸ್ ಮಾಡಿ ಹೋಗ್ಬಿಡ್ಬೋದಾ ಅನ್ನೋ ಪ್ರಶ್ನೆ ಇದೆ. ಇದರ ಬೆನ್ನಲ್ಲೇ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಬೇಕಾದ ಅಧಿಕಾರಿಗಳು ಇನ್ನೂ ಈ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿಲ್ಲ. ಸರ್ಕಾರಕ್ಕೆ ನಾವು ಈ ವಿಚಾರದಲ್ಲಿ ಪ್ರಶ್ನೆ ಕೇಳಬೇಕು. ನಿಮ್ಮ ಜವಾಬ್ದಾರಿ ಅಲ್ವಾ? ಕಾಂಗ್ರೆಸ್ನ ಪುಡಾರಿ ಅಲ್ವಾ ಆತ? ಹಿಂದಿನ ಚುನಾವಣೆಯಲ್ಲಿ ಎದುರು ಬಿದ್ದಂತಹ ಅಭ್ಯರ್ಥಿ ಅಲ್ವಾ ಆತ? ಯಾಕೆ ಇನ್ನೂ ಕೂಡ ಆತನನ್ನು ಅರೆಸ್ಟ್ ಮಾಡೋದಕ್ಕೆ ಒಂದು ಸೂಚನೆ ಕೊಟ್ಟಿಲ್ಲ? ಅವನಿಗೆ ಒಂದು ಸರೆಂಡರ್ ಆಗಪ್ಪ ನೀವು ಅಂತ ಯಾಕೆ ನಾಯಕರುಗಳು ಹೇಳ್ತಾ ಇಲ್ಲ? ಇದೊಂದು ಪ್ರಶ್ನೆ ಇದೆ ನಮಗೆ. ಹೌದು, ನಿಜಕ್ಕೂ ಕೂಡ ಈ ಪುಡಾರಿಯನ್ನ ಅರೆಸ್ಟ್ ಮಾಡುವಂತಹ ಕೆಲಸಕ್ಕೆ ಪೊಲೀಸರು ಮುಂದಾಗ್ತಾರಾ ಅನ್ನುವಂಥದ್ದು. ಶಿಡ್ಲಘಟ್ಟದ ಪೌರಾಯುಕ್ತೆ ಅಮೃತಾ ಗೌಡಗೆ ಜೀವ ಬೆದರಿಕೆ ಹಾಕಿದಂತಹ ಪ್ರಕರಣ, ರಾಜೀವ್ ಗೌಡ ವಿರುದ್ಧ ಪೌರಾಯುಕ್ತೆ ದೂರಿನ ಮೇರೆಗೆ FIR ದಾಖಲಾಗಿದೆ. ಸರ್ಕಾರಿ ಕೆಲಸಕ್ಕೆ ಅಡ್ಡಿ ಹಾಗೂ ಬೆದರಿಕೆ ಆರೋಪದಡಿ FIR ದಾಖಲಾಗಿರುವಂಥದ್ದು. ಸರ್ಕಾರಿ ಕಚೇರಿಗೆ ಬೆಂಕಿ ಹಚ್ಚುವ ಬೆದರಿಕೆ, ಮಹಿಳೆಯ ಚಾರಿತ್ರ್ಯ ವಧೆ, ಅಪರಾಧಕ್ಕೆ ಪ್ರಚೋದನೆ, ಸರ್ಕಾರಿ ನೌಕರರಿಗೆ ದೈಹಿಕ ಗಾಯ ಮಾಡುವಂತಹ ಬೆದರಿಕೆ, ಶಾಂತಿ ಭಂಗಕ್ಕೆ ಪ್ರಚೋದನೆ ನೀಡುವ ಉದ್ದೇಶದಿಂದ ಅವಮಾನ, 4 ಸೆಕ್ಷನ್ಗಳ ಅಡಿಯಲ್ಲಿ ದೂರನ್ನು ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಬಟ್ ಈಗಿರುವಂತಹ ಪ್ರಶ್ನೆ, ಕೇವಲ FIR ಅನ್ನು ದಾಖಲಿಸಿಕೊಳ್ಳೋದಕ್ಕೆ, ಕೇವಲ ರಾಜೀವ್ ಗೌಡನನ್ನು ಹುಡುಕೋದಕ್ಕಷ್ಟೇ ಪೊಲೀಸರ ತನಿಖೆ ಸೀಮಿತವಾಗುತ್ತಾ? ನಿಜಕ್ಕೂ ಕೂಡ ಆತನನ್ನು ಹೆಡೆಮುರಿ ಕಟ್ಟುವಂತಹ ಕೆಲಸ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಯಾಕಂದರೆ ಈ ಹಿಂದೆ ಇದೇ ಭದ್ರಾವತಿಯ ಸಂಗಮೇಶ್ ಪುತ್ರನ ಸರ್ಕಾರಿ ಅಧಿಕಾರಿಯ ಮೇಲಿನ ದರ್ಪದ ವಿಚಾರವನ್ನು ನಾವೆಲ್ಲರೂ ಕೂಡ ನೋಡಿದ್ವಿ. ಅಲ್ಲಿಯೂ ಕೂಡ ಆಡಳಿತ ಪಕ್ಷದ ಪುಡಾರಿಯನ್ನು ರಕ್ಷಿಸುವಂತಹ ಕೆಲಸ ಆಗಿತ್ತು. ಮೊನ್ನೆ ಅಷ್ಟೇ ಬಾಲಕೃಷ್ಣ ಅವರು ತಹಶೀಲ್ದಾರ್ಗೆ ಚಪ್ಪಲಿ ಓಡಿಸ್ತೀನಿ ಅನ್ನುವಂತಹ ವಿಚಾರ, ಅಲ್ಲೂ ಕೂಡ ಏನೆಲ್ಲ ಆಯಿತು ಅನ್ನೋದನ್ನು ನೋಡಿದ್ವಿ. ಈಗ ಪೌರಾಯುಕ್ತೆಯ ಸರದಿ, ಪದೇ ಸರ್ಕಾರಿ ಅಧಿಕಾರಿಗಳ ಮೇಲೆ ಈ ರೀತಿಯ ಪುಡಾರಿಗಳ ದಬ್ಬಾಳಿಕೆ ಜಾಸ್ತಿ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಮುದ್ದುಕೃಷ್ಣ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುದ್ದುಕೃಷ್ಣ, FIR ದಾಖಲಾಗಿದೆ, ಹುಡುಕ್ತಾ ಇದ್ದೀವಿ ಅಂಥೇಳಿ ಪೊಲೀಸರು ಹೇಳ್ತಾ ಇದ್ದಾರೆ. ನಮ್ಮ ಪ್ರಶ್ನೆ ಇರುವಂತಹದ್ದು, ನಿಜಕ್ಕೂ ಆಡಳಿತ ಪಕ್ಷದ ಈ ಪುಡಾರಿಯನ್ನು ಪೊಲೀಸರು ಟಚ್ ಮಾಡೋದಕ್ಕಾಗುತ್ತಾ? ಅರೆಸ್ಟ್ ಮಾಡೋದಕ್ಕೆ ಸಾಧ್ಯತೆ ಇದೆಯಾ? ಏನಾಗ್ತಾ ಇದೆ ವಿಚಾರದಲ್ಲಿ ಅಂತ? ಖಂಡಿತ ಪ್ರೇಮ್, ಈಗಾಗಲೇ ಕೂಡ ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆಯವರು ನಿನ್ನೆ ಮಧ್ಯಾಹ್ನವೇ ರಾಜೀವ್ ಗೌಡರ ವಿರುದ್ಧ ಅಧಿಕೃತವಾಗಿ ದೂರನ್ನು ಸಲ್ಲಿಕೆ ಮಾಡಿದ್ರು. ಆ ದೂರನ್ನು FIR ಮಾಡಲಿಕ್ಕೆ ಸರಿಸುಮಾರು 3-4 ಗಂಟೆಗಳು ಹಿಡಿತು. ರಾತ್ರಿ 9 ಗಂಟೆ ಸುಮಾರಿಗೆ ಈಗ ಅಮೃತಾ ಗೌಡರು ನೀಡಿದ ದೂರಿನ ಮೇರೆಗೆ ರಾಜೀವ್ ಗೌಡರ ವಿರುದ್ಧ ಈಗ ಅಧಿಕೃತವಾಗಿ ಪ್ರಕರಣ ದಾಖಲಾಗಿದೆ. ರಾಜೀವ್ ಗೌಡರ ವಿರುದ್ಧ ಈಗಾಗಲೇ ಕೂಡ BNS ಕಾಯ್ದೆ 132ರ ಪ್ರಕಾರ ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿ ಮಾಡಿರುವಂತಹ ಆರೋಪ, ಅಂತಂದರೆ ಕರೆ ಮಾಡಿ ತಾವು ಮಾಡ್ತಾ ಇರುವಂಥ ಕರ್ತವ್ಯಕ್ಕೆ ಅಡ್ಡಿ ಮಾಡಿರುವಂಥದ್ದು. ಮತ್ತೊಂದು ಕಡೆ BNS 351/3ರ ಪ್ರಕಾರ ಈಗಾಗಲೇ ಕೂಡ ಸರ್ಕಾರಿ ಕಚೇರಿಗೆ ಬೆಂಕಿ ಹಾಕ್ತೀನಿ ಅನ್ನೋಂಥ ರೀತಿಯಲ್ಲಿ ದೊಡ್ಡ ಮಟ್ಟದ ಬೆದರಿಕೆಯನ್ನು ಹಾಕಿರುವಂತಹ ಆರೋಪ. ಮತ್ತೊಂದು ಕಡೆ BNS 56 ಕಾಯ್ದೆಯ ಪ್ರಕಾರ ಇನ್ನೊಬ್ಬರಿಗೆ ಸರ್ಕಾರಿ ಕಚೇರಿ ಮತ್ತು ಅಧಿಕಾರಿಗಳ ಮೇಲೆ ಅಪರಾಧಕ್ಕೆ ಪ್ರೇರಣೆ ಕೊಟ್ಟಿರುವಂತಹ ಆರೋಪ ಸೇರಿದಂತೆ ಸರ್ಕಾರಿ ನೌಕರರಿಗೆ ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಘಾಸಿಗೊಳಿಸಿರುವಂಥ ಪ್ರಕರಣ ಸಂಬಂಧ ಈ 4 ಸೆಕ್ಷನ್ಗಳ ಅಡಿಯಲ್ಲಿ ಈಗಾಗಲೇ ಕೂಡ ಪ್ರಕರಣ ದಾಖಲಾಗಿದೆ. ಹಾಗಾಗಿ ಚಿಕ್ಕಬಳ್ಳಾಪುರ SP ಕುಶಾಲ್ ಚೌಕ್ಸಿ ಅವರ ನೇತೃತ್ವದಲ್ಲಿ ತಡರಾತ್ರಿ 3 ಪ್ರತ್ಯೇಕ ತಂಡಗಳನ್ನು ನೇಮಕ ಮಾಡಿ ರಾಜೀವ್ ಗೌಡರಿಗಾಗಿ ಈಗಾಗಲೇ ಕೂಡ ತಲಾಶ್ ಕಾರ್ಯವನ್ನು ಇಡೀ ರಾತ್ರಿ ಪೊಲೀಸರು ಮಾಡಿರುವಂಥದ್ದು. ರಾಜೀವ್ ಗೌಡರು ನಿನ್ನೆ ಘಟನೆ ಬೆಳಕಿಗೆ ಬಂದ ನಂತರ ಇಡೀ ದಿನ ಕೂಡ ಯಾವುದೇ ರೀತಿಯ ಕರೆಗಳನ್ನು ಸ್ವೀಕಾರ ಮಾಡಲಿಲ್ಲ. ಅವರು ಬೆಂಗಳೂರಿನಲ್ಲೇ ಇದ್ದಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಆದರೆ ಮಧ್ಯಾಹ್ನವೇ ಅಮೃತಾ ಗೌಡರು ದೂರು ಕೊಡ್ತಾರೆ. ದೂರು ಕೊಟ್ಟಂತ ನಂತರ ಅವರನ್ನು ಬಂಧಿಸುವಂಥ ಕೆಲಸ ಆಗಿಲ್ಲ. ಆದರೆ FIR ಮಾಡಲಿಕ್ಕೆ 4-5 ಗಂಟೆ ತಡ ಮಾಡ್ತಾರೆ ಪೊಲೀಸರು, ಮೀನಾಮೇಷ ಮಾಡ್ತಾರೆ. ಆ ಸಂದರ್ಭದಲ್ಲಿ
ಸಂದರ್ಭದಲ್ಲಿ ಇನ್ನೇನು FIR ಆಗ್ತಿದೆ, ತನ್ನ ಮೇಲೆ ಈ ಥರದ ಸೆಕ್ಷನ್ಗಳಿದೆ, ಹಾಗಾಗಿ ಬಂಧನ ಆಗುತ್ತೆ ಅನ್ನೋಂಥ ಭೀತಿಯಿಂದ ರಾಜೀವ್ ಗೌಡ್ರು ಈಗ ನಾಪತ್ತೆ ಆಗಿದ್ದಾರೆ, ತಲೆಮರೆಸ್ಕೊಂಡಿದ್ದಾರೆ. ಕಳೆದ ರಾತ್ರಿ ತಮ್ಮ 2 ಫೋನುಗಳನ್ನು ಸ್ವಿಚ್ ಆಫ್ ಮಾಡ್ಕೊಂಡು ಈಗಾಗಲೇ ಕೂಡ ಅಜ್ಞಾತ ಸ್ಥಳವನ್ನು ಸೇರಿಕೊಂಡಿದ್ದಾರೆ. ಆದರೂ ಕೂಡ ತಡರಾತ್ರಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪೊಲೀಸರ 3 ಪ್ರತ್ಯೇಕ ತಂಡಗಳು, ಒಂದು ತಂಡ ಬೆಂಗಳೂರಿನ ಇಂದಿರಾನಗರದಲ್ಲಿದ್ದಾರೆ ಅಂತಕ್ಕಂಥ ಮಾಹಿತಿ ಸಿಕ್ಕಿತ್ತು, ಆ ಕಡೆ ಹೋಗಿ ಸರ್ಚ್ ಮಾಡುವಂಥ ಕೆಲಸವನ್ನು ಮಾಡಿತ್ತು. ಮತ್ತೊಂದು ಕಡೆ ಬೆಂಗಳೂರಿನ ಡಾಲರ್ಸ್ ಕಾಲೋನಿಯ ರಾಜೀವ್ ಗೌಡ್ರ ನಿವಾಸಕ್ಕೆ ಮತ್ತೊಂದು ತಂಡ ಭೇಟಿ ಮಾಡಿತ್ತು. ಮತ್ತೊಂದು ಏರ್ಪೋರ್ಟ್ ಸೇರಿದಂತೆ ಆಪ್ತರ ಮನೆಗಳಲ್ಲಿ ಈಗ ತಲಾಶ್ ಮಾಡ್ತಾ ಇರುವಂಥದ್ದು. ಸದ್ಯಕ್ಕೆ ರಾಜೀವ್ ಗೌಡ್ರನ್ನ ಯಾವಾಗ ಬಂಧನ ಮಾಡ್ತಾರೆ ಅನ್ನೋದು ಎಲ್ಲರ ಕುತೂಹಲ ಪ್ರಶ್ನೆ ಆಗಿರುವಂಥದ್ದು. ಪ್ರೇಮ್, ಥ್ಯಾಂಕ್ ಯು ಮುದುಕೃಷ್ಣ ತಮ್ಮೆಲ್ಲ ಮಾಹಿತಿಗಾಗಿ.